ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೇಲಿ ನಾನ್ ವೆಜ್ ಮಾಡ್ತಾ ಇದ್ದೀವಿ. ನನ್ನ ಮಗಳು ಮತ್ತೊಂದು ಮಟನ್ ಸಾರು ತೋರಿಸೋದು ಮಾಮೂಲಿ ಎಲ್ಲರೂ ತೋರಿಸಿರ್ತಾರೆ. ಎಷ್ಟೊಂದು ಜನ ಯೂಟ್ಯೂಬರ್ ನೋಡೇ ಇರ್ತೀರ. ನಾವು ಅದೇ ಥರ ನಾಟಿ ಸ್ಟೈಲೇ ಮಾಡೋದು. ಚಿಕನ್ ಮಾಡ್ತಾ ಇದ್ದೀನಿ, ಬನ್ನಿ ತೋರಿಸ್ತೀನಿ. ಗ್ರೀನ್ ಚಿಕನ್ ಮಾಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ ರುಬ್ಕೊಂಡಿದ್ದೀನಿ. ಚಿಕನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡಿದ್ದೀನಿ. ಇವಾಗ ಅದನ್ನು ಹಾಕಿದ್ದೀನಿ. ಇದು ಚಿಕನ್, ಗ್ರೀನ್ ಚಿಕನ್ ಇಷ್ಟೇ. ಚಿಕನ್ ಗೀ ರೋಸ್ಟ್ ತೋರಿಸ್ತೀನಿ ಬನ್ನಿ. ಅದೊಂಥರ ನಾನೇ ಓನ್ ರೆಸಿಪಿ ಮಾಡಿರೋದು. ಗೀ ರೋಸ್ಟ್ ಅಲ್ಲ, ಅದೊಂಥರ ಎಲ್ಲ ಪೌಡ್ರ್ ಹಾಕಿ ಮಾಡೋದು. ಸಖತ್ತಾಗಿರ್ತದೆ. ನಮ್ಮ ಮಗನಿಗೆ ತುಂಬ ಇಷ್ಟ. ಅದು ಅರ್ಧ kg ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸೋಯಾ ಸಾಸು. ಇದಕ್ಕೆ ಜೀರಿಗೆ ಪುಡಿ, ಮೆಣಸಿನ ಪುಡಿ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಗರಂ ಮಸಾಲ ಇಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಇದು ಮಾಡೋವಾಗ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಎಣ್ಣೆ ತುಪ್ಪ 2 ಹಾಕಿದ್ದೀವಿ. ಈರುಳ್ಳಿ ಹಾಕ್ಬೇಕು. ಫ್ರೈ ಆಗೈತೆ. ಆದಮೇಲೆ ಚಿಕನ್ ಚೆನ್ನಾಗಿ ಹುರಿಯೋದು. ಚೆನ್ನಾಗಿ ಬೇಡಿ. ಅರ್ಧ ಬೆಂದಿದೆ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಅಷ್ಟು ಬೇಡಿ ಸ್ವಲ್ಪ ಹೊತ್ತು, ಒಂದು 5 ನಿಮಿಷ. ಆಮೇಲೆ ಮಸಾಲೆ ಎಲ್ಲ ಆಗಿದೆ. ಇವಾಗ ಪೌಡ್ರ್ ಹಾಕೋದು. ಚೆನ್ನಾಗ್ತದೆ. ಅಷ್ಟೇ, 1 ಸ್ಪೂನ್ ಅಷ್ಟೇ ಸೋಯಾ ಸಾಸು, ಜಾಸ್ತಿ ಇಲ್ಲ. 1 ಸ್ಪೂನ್. ಇಳಿಸುವಾಗ ನಿಂಬೆಹಣ್ಣು ಹಾಕಬೇಕು. ಕಸರೆ ಬಂದ್ಬಿಡುತ್ತೆ ಬಿಸಿಲು ಹಾಕಿದ್ರೆ. ಒಂದು 3 ನಿಮಿಷ ಹಿಂಗೆ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಆಯ್ತು. ಇದ್ರ ಮೇಲೆ 1 ಸ್ಪೂನ್ ತುಪ್ಪ ಹಾಕೋದು. ಇವಾಗ ಇನ್ನೊಂದು ಸ್ಪೂನ್ ಹಾಕಿ. ಚೆನ್ನಾಗಿ ಹಾಕಿ. ಇನ್ನೊಂದು ಸ್ಪೂನ್. ಸಾಕು. ಹಿಂಗಾಗಿದೆ. ಇವಾಗ ಇಟ್ಕೊಂಡು ನಿಂಬೆ ಹುಳಿ ಫೈನಲ್ ಆಯಿತು. ಊಟಕ್ಕೆ ಕೊಡ್ತೀವಿ. ಹೇಗಿದೆ ಅಂತ ಟೇಸ್ಟ್ ಹೇಳ್ತೀವಿ ಬನ್ನಿ. ಟೇಸ್ಟ್ ಹೆಂಗೈತಪ್ಪ? ಚೆನ್ನಾಗಿ ಬೆಂದದ ಮಟನು ನೋಡು. ಅದ್ಯಾವುದು ಗೀ ರೋಸ್ಟ್ದು ಅದು ನೋಡು. ಚಿಕನ್ ಫ್ರೈ ನೋಡು. ಓಕೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ. ಪ್ಲೀಸ್ ನಮ್ಮ ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.